ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಈ ಡ್ರಗ್ಸ್ ಬಗ್ಗೆ ಚರ್ಚೆ ನಡೀತಾನೆ ಇದೆ. ಏನು ಅಂತಾರಲ್ಲ, ದರೋಡೆ ಆದಮೇಲೆ ಹಿತ್ತಿರ ಬಾಗಿಲ ಮುಚ್ಕೊಂಡ್ರು ಅಂತ. ಮಹಾರಾಷ್ಟ್ರದ ಅಲ್ಲಿಯ ಪೊಲೀಸ್ ಬಂದು ಇಲ್ಲಿಯ 3 ಜಾಗಗಳಲ್ಲೇ ಈ ಡ್ರಗ್ಸ್ ತಯಾರು ಮಾಡುವಂಥ ಕೇಂದ್ರಗಳ ಮೇಲೆ ದಾಳಿ ಮಾಡಿ ಬಾಗಲೂರು, ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಕೊತ್ತನೂರು, ಇನ್ನೊಂದು ಏನಪ್ಪ ಅಂತಂದ್ರೆ ಅವರಹಳ್ಳಿ ಠಾಣೆ ಪೊಲೀಸರ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಏನಪ್ಪ ಅಂದ್ರೆ ನಗರ ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಅವರು ಇದು ಮೊದಲು ಆಗಬೇಕಾಯ್ತಲ್ಲ, ನಮ್ಮಲ್ಲೇ ಗೊತ್ತು ಹೆಂಗೆ ಆಗಲಿಲ್ಲ. ಇವ್ರು ಗೊತ್ತಿತ್ತು ಅಂತನೋ ಕಾರಣಕ್ಕಾಗಿ ಇವ್ರು ಸಸ್ಪೆಂಡ್ ಮಾಡಿದಿರಿ. ಅವರೊಬ್ಬರಿಗೆ ಮುಟ್ತಿತ್ತ ಇದು ಪಾಲ, ಮೇಲವ್ರು ಮುಟ್ತಾ ಇರಲಿಲ್ವ ಇದರ ಪಾಲ. ಇಡೀ ರಾಜ್ಯ ತುಂಬ ಹಬ್ಬದ ಇದು, ಪ್ರತಿಯೊಂದು ತಾಲೂಕು ಮಟ್ಟಕ್ಕೂ ಬಂದದ್ದು. ಇವತ್ತಿನ ಯುವ ಜನ, ಅದರಲ್ಲೂ ನಿರುದ್ಯೋಗಿ ಹುಡುಗರು ಯುವಕರು ಸದಾ ನಿಶೆಯಲ್ಲಿ ಅಡ್ಡಾಡುವಂಥದ್ದು ನಾವು ಭಾಳಷ್ಟು ನೋಡ್ತಾ ಇದ್ದೀವಿ. ತಾಲೂಕು ಮಟ್ಟದಿಂದ ಇವನ್ ಹುಬ್ಬಳ್ಳಿ ಮಟ್ಟಕ್ಕೂ ಜಾರ್ತಾ ಇದೆ ಇದು ಡ್ರಗ್ಸ್ ಅಡಿಕ್ಟ್ ಆದಂಥ ಜನ. ಹೀಗಾಗಿ ಉಡ್ತಾ ಪಂಜಾಬ್ ಅಲ್ಲ, ಉಡ್ತಾ ಕರ್ನಾಟಕ, ಉಡ್ತಾ ಬೆಂಗಳೂರಲ್ಲಂತೂ ಸಾಕಷ್ಟಾಗಿದೆ. 55.88 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ವಶಪಡಿಸಿಕೊಂಡ ಹಿನ್ನೆಲೆಯಲ್ಲಿ ಇವೆಲ್ಲ ನಡೆದವು. ಇನ್ನೂ ಎಷ್ಟದನೋ ಇದು ನೂರಾರಲ್ಲ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ನಡೀತಾ ಇದೆ ಡ್ರಗ್ಸ್ದು. ಆ ಮಾಫಿಯಾ ಆ ರೀತಿ ಬೆಳೆದು ನಿಂತದಿಲ್ಲ. ಇದನ್ನು ಕಿತ್ತಾಕೋದು ಯಾವಾಗಂತ ಏನೋ ಇಲ್ಲಿ ಇನ್ಸ್ಪೆಕ್ಟರ್ ಕೊತ್ತನೂರು ಠಾಣೆಯ ಇನ್ಸ್ಪೆಕ್ಟರ್ ಚೇತನ್ ಕುಮಾರು, ಬಾಗಲೂರು ಠಾಣೆ ಇನ್ಸ್ಪೆಕ್ಟರ್ ಶಬರೀಶು, ಅವರಹಳ್ಳಿ ಠಾಣೆ ಇನ್ಸ್ಪೆಕ್ಟರ್ ರಾಮಕೃಷ್ಣ ಅವರನ್ನು